ಮೀರಾ ಮೀರಾ ನೋಡಲಿ ಮೀರಾ, ಸುತ್ತಮುತ್ತಲಿನ ಜನ ನಮ್ಮನ್ನು ಹೇಗೆ ನೋಡ್ತಿದ್ದಾರೆ. ನೋಡಿ ಬಿಡು ಮೋಹನ್, ಯಾಕಂತ ಹೇಳಿದ್ರೆ ನಮ್ಮ ಜೋಡಿ ನೋಡಿ ಅವರಿಗೆಲ್ಲ ಹೊಟ್ಟೆ ಕಿಚ್ಚು ಅಲ್ಲ. ಮೀರಾ, ಹೊಟ್ಟೆ ಕಿಚ್ಚು ಅಲ್ಲ ಮೀರಾ, ತಂದೆ ತಾಯಿ ಇಲ್ಲದ ನಿನ್ನನ್ನು ನನ್ನೊಡನೆ ಕರೆದುಕೊಂಡು ತಿರುಗಾಡಿ ನನ್ನ ಆಸೆಯೆಲ್ಲ ತೀರಿದ ಬಳಿಕ ನಿನ್ನನ್ನು ಮಧ್ಯದಲ್ಲಿ ಕೈ ಬಿಡುತ್ತಾನೇನೋ ಎಂಬ ಅನುಮಾನ ಅವರಿಗೆ. ಮತ್ತೆ ಅವರ ಅನುಮಾನವೆಲ್ಲ ನೀವು ನಿಜ ಮಾಡಬೇಕಂತ ಇದ್ದೀರಾ ಹೇಗೆ? ಅದು ಹೇಗೆ ಸಾಧ್ಯ ಮೀರಾ? ಆ ಜನರ ತಪ್ಪು ಭಾವನೆಗೆ ಕಪ್ಪು ಮಸಿ ಬಡಿದು ನನ್ನ ಉಸಿರಲ್ಲಿ ನಿನ್ನ ಹೆಸರನ್ನು ಬರೆದುಕೊಂಡು ಖುಷಿಯಾಗದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಶಾಶ್ವತವಾಗಿ ಮಾಡಿಕೊಳ್ಳುವೆ ನನ್ನ ಸತಿಯನ್ನಾಗಿ ಮೀರಾ. ಮೋಹನ್, ಈ ಮಾತು ನಿಜವೇ? ಯಾಕೆ ಮೀರಾ, ನೀನು ಕೂಡ ಅವರಂತೆ ಅನುಮಾನಿಸುತ್ತಿರುವೆಯಾ ನನ್ನನ್ನ? ಚಚೆ, ಹಾಗೇನೂ ಇಲ್ಲ. ಯಾಕಂದ್ರೆ ಕಾಲೇಜ್ನಲ್ಲಿ 10 ಹುಡುಗಿಯರಿದ್ರು ಕೂಡ ನೀವು ಅವರು ಯಾರನ್ನೂ ಪ್ರೀತಿಸೋದಕ್ಕೆ ಮುಂದಾಗದೆ ನನ್ನನ್ನೇ ಪ್ರೀತಿಸಿದ ಮಹಾರಸಿಕರಿಲ್ಲವೇ ನೀವು? ಮೀರಾ, ನೀನೇನು ಕಡಿಮೆಯಾ ಮೀರಾ? ಹುಣ್ಣಿಮೆಯ ಬೆಳೆದಿಂಗಳಂತೆ ಪ್ರಕೃತಿ ಏನಾಚುವಂತೆ ಸೌಂದರ್ಯವನ್ನು ಹೊತ್ತು ದರೆಗಿಳಿದು ಬಂದ ಅಪ್ಸರೆ ನೀನು. ನಿನ್ನ ಚೆಲುವಿಕೆಗೆ ಚೈಲಿ ಚೆನ್ನಿಗರು ಕಾಲೇಜಿನಲ್ಲಿ ಲವ್ ಲೆಟರ್ ಕೊಟ್ಟರು. ಅವರಿಗೆಲ್ಲ ಬಹಿಷ್ಕಾರವನ್ನು ಹಾಕಿ ಕಾಲೇಜಿನ ಬೋರ್ಡಿನ ಮೇಲೆ ನಿನ್ನ ಹೆಸರನ್ನು ಬರೆದ ರಸಿಕತೆಯ ರಾಣಿ ನೀನಲ್ಲವೇ? ಮೋಹನ್, ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಒಂದು ದಿನ ನಿಮ್ಮನ್ನ ನೋಡದೆ ಹೋದ್ರೆ ನನಗೆ ಏನೋ ಕಳೆದುಕೊಂಡಂಗಾಗುತ್ತೆ ಅನ್ಸುತ್ತೆ. ನಿಜ ಮೀರಾ, ಈ ಪ್ರೀತಿಗಿರುವ ತಾಕತ್ತೇ ಅಂತದ್ದು. ನೀನೆಲ್ಲೋ ಹುಟ್ಟಿ ನಾನೆಲ್ಲೋ ಹುಟ್ಟಿ ಕಾಲೇಜಿನಲ್ಲಿ ಕೂಡಿ ಕಲಿಯುವಾಗ ನಿನ್ನ ಮನಸ್ಸು ಒಂದಾಗಿ ಬಿಡಿಸದಂತಾಗಿ ಬೆಚಯಿತು ಈ ನಮ್ಮ ಪ್ರೇಮದ ಗಂಟು. ಮೀರಾ, ಜೀವನದಲ್ಲಿ ಅದೆಷ್ಟೇ ಕಷ್ಟ ನಷ್ಟಗಳು ಬಂದರೂ ನಿನ್ನ ಮನದರ್ಶ ನಾನಾಗುವೆ ಮೀರಾ, ನಿನ್ನ ಮನದರ್ಶ ನಾನಾಗುವೆ. ಮೋಹನ್, ನಿಮ್ ಮಾತನ್ನು ಕೇಳಿ ನನಗೆ ಅದೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜ ಹೇಳ್ಬೇಕಂದ್ರೆ ಆ ಬೇಬಿ ಪೊಲೀಸ್ ಕವಿಗಳು ನಿಮಗೆ ಮುತ್ತು ಕೊಡೋದನ್ನ ಮರ್ತಿರ್ಬಹುದು, ಆದ್ರೆ ನಾನ್ ಹಾಗಲ್ಲ. ಬೇಕಾದ್ರೆ ಅವ್ರು ಬರೆದಿರೋ ಬರಹಕ್ಕೆ ವಿರುದ್ಧ ಆದ್ರೂ ಪರವಾಗಿಲ್ಲ, ನಾನ್ ನಿಮ್ಗೆ ಮುತ್ತು ಕೊಟ್ಟು ನಿಮ್ಮ ಕೈ ಹಿಡಿದು ನೆಲದಾಡ್ಬೇಕು ಅನ್ಸುತ್ತೆ. ಐ ಲವ್ ಯು ಮೋಹನ್, ಐ ಲವ್ ಯು. What
ಉತ್ಸವ ಸಾಗಲ್ಲ ಮೀರಾ, ಕವಿಗಳ ವಿರುದ್ಧವಾಗಿ ನನಗೆ ಮುತ್ತು ಕೊಟ್ಟೆಯಲ್ಲ. ಕವಿಗಳು ಮುಂದಿನ ಬರವಣಿಗೆಯಲ್ಲಿ ನಿನ್ನನ್ನು ಅಗಲಿಸಿ ಬರೆದರೆ? ಚೇಚ, ಅದೆಂದಿಗೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕವಿಗಳು ನಮ್ಮ ವಯಸ್ಸಿನ ದಾಟಿ ಮುಂದೆ ಬಂದಿರ್ತಾರೆ. ಪ್ರೇಮಿಗಳ ನೋವು ಏನೋದಂತ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕಾಗಿ ಹಾಗಾಗಲು ಎಂದೂ ಸಾಧ್ಯವಿಲ್ಲ. ಬನ್ನಿ ಹೋಗೋಣ. ಬನ್ನಿ ಮೀರಾ, ಹೋಗೋಣ. ಮೋಹನ್, ನೋಡು, ನೀನಂದ್ರೆ ನನ್ಗೆ ಎಷ್ಟು ಇಷ್ಟ ಗೊತ್ತಾ? ರೈತರಿಗೆ ಪರಿಹಾರ ಕೊಡುವುದು ಮೊದಲು ಬಡ ರೈತರಿಗೆ ಹಣದ ಆಸೆಯನ್ನು ಹಚ್ಚಿ 200 ಎಕರೆ ಆಸ್ತಿನ ನಿನ್ನ ಕಬ್ಜಾ ಮಾಡಿಕೊಂಡು ಯಾವುದೋ ಒಂದು ಕಾರ್ಖಾನೆ ಕಟ್ಟಲು ಆ ಬ್ರಿಟಿಷ್ ನಾಯಿಗಳಿಗೆ ಮಾರಾಟ ಮಾಡಬೇಕೆಂದಿಲ್ಲ. ಪ್ರತಾಪ್ ಗೌಡ, ಅದೇ ಬ್ರಿಟಿಷ್ ನಾಯಿಗಳನ್ನು ಈ ದೇಶದಿಂದ ಹೊಡೆದು ಓಡಿಸಬೇಕಾದರೆ ಎಂತೆಂಥ ಮಹಾನ್ ವ್ಯಕ್ತಿಗಳ ಪ್ರಾಣವೇ ಹಾರಿ ಹೋಯಿತು. ನೀನು ಅಂತವರಿಗೆ ನಮ್ಮ ದೇಶದಲ್ಲಿ ನೆಲೆಯೂರುವುದು ಜಾಗ
ಇಡೀ ನಮ್ಮ ರಾಜ್ಯವನ್ನೇ ಮಾರುವ ಮಂಗನ ಮಗ ನೀನು. ಗರುಡ ಪ್ರತಾಪ್ ಕೂಡ ಆ ನಿನ್ನ ಸಂಪತ್ತಿಗೆ ಸವಾಲು ಹಾಕಿ ನಿನ್ನ ಸರ್ವನಾಶ ಮಾಡಲು ಬರುತ್ತೇನೆ. ಹಲೋ ಗೆಳೆಯ ವಿರಾಟ್. ಓಹೋ ಬಾಗೆಯ ದಿನಕ್ಕೊಂದು ಸಾರಿ ಭೇಟಿಯಾಗಿ ಮಾತನಾಡಿಸುವಣಿ. ಹೀಗೇಕೆ ಒಂದು ತಿಂಗಳಾದ್ರೂ ಭೇಟಿನೇ ಆಗಿಲ್ಲ? ಯಾಕೆ ಈಗಿಳಿನಿಂದ ನಿನಗೇನಾದ್ರೂ ಮನಸ್ತಾಪವಾಗಿದೆಯೇನು? ಛೇ ಹಾಗೇನಿಲ್ಲ ವಿರಾಟ್. ಈ ಸುಗ್ಗಿಯ ಕಾಲದಲ್ಲಿ ಹೊಲದಲ್ಲಿ ಕೆಲಸ ಬಂದ ಕಾರಣ ನನ್ನ ನಿನ್ನ ಭೇಟಿಗೆ ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ. ಕಾಳಿಂಗ, ಮಳೆಗಾಲ ಬಂದರೆ ಸಾಕು ರೈತರಿಗೆ ಸುಗ್ಗಿಯೇ ಸುಗ್ಗಿ. ರೈತನು ಬೆಳಿಗ್ಗೆ ಬೇಗನೆ ಎದ್ದು ಬಸವಣ್ಣನಿಗೆ ಕಾಳು ತಿನ್ನಿಸಿ ಎತ್ತಿನ ಬಂಡಿಯನ್ನು ಹೂಡಿ ಹೊತ್ತುಕೊಂಡವರಾಗಿ ಹೊಲದಲ್ಲಿ ಇದ್ದುದು. ಕಟ್ಟಲಾಗುವವರೆಗೂ ಭೂಮಿ ತಾಯಿಯಲ್ಲಿ ದುಡಿದು ಧಣಿದು ರೈತ ಮನೆಗೆ ಬರುವುದೆಂದ್ರೆ ಸಂತೋಷವೇ ಸಂತೋಷ. ನಿಜ ವಿರಾಟ್. ಕೈ ಕೆಸರಾದ್ರೆ ಬಾಯಿ ಮೊಸರು ಇನ್ನು ರೈತ ಹೊಲದಲ್ಲಿ ದುಡಿದು ಸವೆದು ಸಣ್ಣಾದರೂ ಸರಿಯೇ ಈ ಭೂಮಿಯನ್ನೇ ತನ್ನ ತಾಯಿ ಎಂದು ಮಕ್ಕಳಂತೆ ಕೆಲಸ ಮಾಡಿ ಸಾವಿರಾರು ಜನರಿಗೆ ಅನ್ನ ಹಾಕುವ ರೈತ ಈ ಜಗತ್ತಿನ ದೊರೆ. ಆದರೆ ಈಗಿನ ರಾಜಕಾರಣಿಗಳು ತಾವೇ ದೊರೆಗಳೆಂದು ರೈತರ ಭೂಮಿಯನ್ನು ಕಬಳಿಸಿ ತಾವೇ ದೊಡ್ಡವರೆಂದು ಬರೆಯುತ್ತಿದ್ದಾರೆ ವೀರ. ಕಾಳಿಂಗ, ದೊಡ್ಡವರೆಂದು ಮೆರೆಯುತ್ತಿರುವ ಆ ರಾಜಕಾರಣಿಗಳಿಗೆ ಎಲ್ಲ ರೈತರು ಸಿಡಿದೇಳಬೇಕು. ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡುವುದಿಲ್ಲ ಎಂದು ಹಠ ಹಿಡಿಯಬೇಕು. ಹಠ ಯಾರು ಹಿಡಿಯಬೇಕು ವಿರಾಟ್ ಹಠನ? ಚಟಕ್ಕಾಗಿ ದುಡ್ಡು ಇಸಿದುಕೊಂಡು ಹೆಣ್ಣರು ಮಕ್ಕಳನ್ನು ನಡು ಮಧ್ಯದಲ್ಲೇ ಬಿಟ್ಟು ಹೋಗುವ ಬಂಡನ ಮಕ್ಕಳು ಹುಟ್ಟಿದ್ದಾರೆ ಈ ಜಗದಲ್ಲಿ. ಅವರಿಗೇನು ಗೊತ್ತು ವಿರಾಟ್? ಈ ಭೂಮಿ ತಾಯಿಯನ್ನು ಮಾರುವುದು ಒಂದೇ, ಹೆತ್ತ ತಾಯಿಯನ್ನು ಮಾರುವುದು ಒಂದೇ ಅಂತ. ಕಾಳಿಂಗ, ಭೂಮಿಯ ಬೆಲೆ ಅವರಿಗೇನು ಗೊತ್ತಿಲ್ಲ. ಆ ದುಷ್ಟ ಪ್ರತಾಪಗೌಡನಂತ ರಾಜಕಾರಣಿಗಳು ಹಣದ ಆಸೆಯನ್ನು ಹಚ್ಚಿದ್ದಾರೆ. ನಾವು ಎಲ್ಲಾ ರೈತರಿಗೂ ತಿಳಿ ಹೇಳಿ ಒಂದಿಂಚು ಜಾಗ ಕೊಡದಂತೆ ನೋಡಿಕೊಳ್ಳಬೇಕು. ಅದು ಹೇಗೆ ಸಾಧ್ಯವಿಲ್ಲ? ನಮ್ಮ ಆಸ್ತಿಯನ್ನು ನಾವು ಮಾರಾಟ ಮಾಡುತ್ತೇವೆ ಅಂದರೆ ಅಂತವರಿಗೆ ಹೇಳುವುದಾದ್ರೆ ಹೇಗೆ? ಅಷ್ಟೇ ಅಲ್ಲದೆ ಆ ದುಷ್ಟ ಪ್ರತಾಪಗೌಡ ಕೆಲವೊಂದಷ್ಟು ಜನರಿಗೆ ಹಣದ ಆಸೆಯನ್ನು ಹಚ್ಚಿದ್ದಾನೆ, ಇನ್ನು ಕೆಲವಷ್ಟು ಜನರಿಗೆ ಹೆಂಡದ ಆಸೆಯನ್ನು ಹಚ್ಚಿದ್ದಾನೆ. ಅಂದಾಗ ಅಂತವರು ನಮ್ಮ ಮಾತು ಕೇಳುವರೆ ವಿರಾಟ್? ಕೇಳುತ್ತಾರೆ ಕಾಳಿಂಗ. ಒಂದು ವೇಳೆ ಆ ದುಷ್ಟ ಪ್ರತಾಪಗೌಡನ ಮಾತಿಗೆ ಮರಳಾಗಿದ್ದರೂ ಕೂಡ ಅಂತವರ ಎದುರು ಅವರ ಹೆಂಡತಿ ಮಕ್ಕಳನ್ನ ಎತ್ತ ಕಟ್ಟೋಣ. ಪ್ರಾಣ ಹೋದರೂ ಸರಿ ಭೂಮಿಯನ್ನು ಕೊಡುವುದಿಲ್ಲ ಎಂದು ಹೋರಾಟ ಮಾಡೋಣ. ಕರೆಕ್ಟ್ ವಿರಾಟ್, ಕರೆಕ್ಟ್. ಹಿಂದಿನ ಹಿರಿಯರು ಸಾಕಷ್ಟು ಕಷ್ಟ ನಷ್ಟ ಅನುಭವಿಸಿ ನಮ್ಮ ಸ್ವಂತ ಆಸ್ತಿಯನ್ನು ಉಳಿಸಿ ಹೋಗಿದ್ದಾರೆ. ಅಂತಹ ಆಸ್ತಿ ಯಾವತ್ತು ದುಷ್ಟರ ಕೈ ಸೇರಬಾರದು. ತಿಳಿಸಿ ಹೇಳಿದವರಿಗೆ ತಿಳಿ ಹೇಳಿ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ. ಆ ಪ್ರತಾಪಗೌಡನಿಗೆ ಬರಕಟ್ಟೆ ನೋಡಿಲ್ಲ ವಿರಾಟ್. ಹೋಗೋಣ.
ರುಕ್ಮಿಣಿ ಏ ಅವ್ವ ರುಕ್ಮಿಣಿ ಎಲ್ಲ ಅಲ್ವೇ ಬಸವನಗುಡಿ ಜಾತ್ರೆ ಗೋಬಿ ತಿನ್ನಾಕ ಕಳ್ಕೊಂಡು ಬಿಟ್ಕೊಂಡ ಮಗಳು ದೇವ ರುಕ್ಮಿಣಿ ಬಚ್ಚದಾಗ ಹುಡ್ಬೇಕೆ ಎಲ್ಲ ನೀವೇ ಮಗನು ಇಲ್ಲ ಒಂದು ಮಾತು ಇಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಇಲ್ಲ. ನೀನು ನನ್ನ ಪ್ರಾಣ, ನೀನು ನನ್ನ ದೈವ, ಯಾವ ದೈವ ತಂದವರು ಎಂದು ನಾನು ಅರಿಯೆ. ನಿನ್ನ ಮಗನು ಇಲ್ಲ ಒಂದು ಮಾತು ಇಲ್ಲ ನಿನ್ನ ಮಗನು ಇಲ್ಲ ಒಂದು ಮಾತು ಇಲ್ಲ ಯಪ್ಪ ಓ ಯಪ್ಪ ಬಂದ್ ಯಾವ ಬಾ ಎಲ್ಲಿಗೆ ಹೋಗಿದ್ದಿ ಯಾಕಂದ್ರೆ ಮಾರಕ್ ಹೋಗಿದ್ದಿ ಮಾಡಿದಿಲ್ಲ ಎಲ್ಲ ಮಾಡ್ಕೊಂಡು ಬಂದಿನ ಹೋಗೋದು ಒಂದ ತಡ ಗಂಟೆ ಬಿಟ್ಬಿಡ್ತಾವ ಮೂಳುಗಳು ಅಂದ್ರ ನೀನು ಗಿರಾಕಿ ಬಹಳ ಹಚ್ಕೊಂಡಿರವೆ ನೀನ್ ಮಾತ್ರ 20-30 ಮಂದಿ ಹೆಣ್ಮಕ್ಳು ಇರೋದು ಅಷ್ಟಲ್ಲಿ ತಗೋ ಯಾರು ನೆನೆಸೋ ಬರಂಗಿಲ್ಲಪ್ಪ ಏನೇ ಇದ್ರು ನಮ್ ಗಂಡಸರ್ನ ಬೆನ್ ಹತ್ಯಾಗ ಬಂದಕ್ ಮುಂದಕ್ಕ ಎದಕ್ಕವೇ ಇಲ್ಲ ಹೆಲ್ಸರೆಲ್ಲ ಅಡಿಗೆ ಮಾಡ್ಕೊತ ಮನ್ಯಾಗ ಕುಂದಿರ್ತಾವ ಗಂಡಸರ ಕೈ ಚೀಲ ಹಿಡ್ಕೊಂಡು ಹಿಂದಿಂದ ಬಂದ ಬಿಡ್ತಾರ ಅಂದ್ರೆ ನಾವ್ ಹೋಗೋದು ಒಂದೇ ತಡಪ್ಪ ಓಡಿ ಬಂದ್ಬಿಡ್ತಾರ ಆಲೂಗಡ್ಡೆ ದೊಡ್ಡವದ ಏನ್ ಉಳ್ಳಾಗಡ್ಡಿ ದೊಡ್ಡವದ ಅಂತ ಕೈಯಾಗ ಹಿಡ್ಕೊಂತಾವು ಹಿಚ್ಚುಕೊಂತ ನಿಂತು ಬಿಡ್ತಾವ ಮೂಳುಗಳು ಅರೆ ಮೂಳುಗಳು ಅಲ್ವೇ ಹಿಂಗ್ ನಡೆದು ಎಷ್ಟು ದಿನ ಆತು ಒಂದು ತಿಂಗಳಾತು ಡ್ಯಾಡಿ ಒಂದು ತಿಂಗಳಾತು ಮೊದಲು ತಂದೆ ತಡ ಎಲ್ಲಿ ಇರ್ತಾವೋ ಏನು ಯಾಕೆ ಬಿದ್ದು ಓಡಿ ಬಂದು ಅವ್ನು ತಗೊಂಡು ಹೋಗಿ ಬಿಡ್ತಿರ್ತ ಅಷ್ಟಲ್ಲ ಆ ಹಿರೇಹಳ್ಳಿ ಅಜ್ಜದನಲ್ಲ ಅವ್ನು ಬರ್ತಾನ ಯವ್ವ ಏನು ಉಳ್ಳಾಗಡ್ಡಿ ಗಡ್ಡಿ ಅಜ್ಜವಲ್ಲ ಅಂತಾನ ಹೌದಾ ಅದೇ ಮೆಷಿನ್ಗೆ ಬರುದು ಮೂಗ್ನೆ ತುರುಪಕ್ಕಲ್ಲ ಮಗಂಗ ಹೇಳ್ತಿತ್ತು ಸತ್ತ 10 ವರ್ಷ ಆತ ನಿಮ್ಮಂತ ಕಂಡ್ರೆ ಹೆಂಗಾರ ಮಾಡ್ತಾನೆ ಹೆಂಗಾರ ಅನಿಸಿಲ್ಲಂದ್ರೆ ಯಾಕ ನೋಡ್ತಿ ನೋಡಿ ಸುಮ್ಮನಾಗ್ತಿ ಅನಿಸಿಲ್ಲಂದ್ರೆ ಯಾಕ ನೋಡ್ತಿ ನೋಡಿ ಸುಮ್ಮನಾಗ್ತಿ ಹರಕ ಗಂಡ ಓಣಿ ಒಳಗ ಹಾಕಿಕೊಂಡ ನಿಯತ್ತಿನ ಹೆಣ್ಣ ನೀನಲ್ಲ ನೀನಂತೂ ಬಾಳ ದಿವಸ ಬದುಕೋದೇ ಇಲ್ಲ ನಿಯತ್ತಿನ ಹೆಣ್ಣ ನೀನಲ್ಲ ನೀನಂತೂ ಬಾಳ ದಿವಸ ಬದುಕೋದೇ ಇಲ್ಲ ಕುಂದ್ರು ಸಾಕ ಬಂದಾನ ಅಂದ ಚಂದ ರಗಡೈತಿ ಸುಳಿ ಸ್ವಲ್ಪ ಸುಮಾರೈತಿ
ಸಂಜೆಗೆ ಬರ್ತೇವೆ ತಿಳಿಯ ಹುಡುಗಿ ಬೇಡದ ಬಂಗಾರಗಳಿಯ ಹತ್ತೈತಿ ಮಳೆಯ ಬೆಳಗ ಹತ್ತಿರ ಚುಮಡಿ ಕೈಯ ಬಂಗಾರ ಬೆಳ್ಳಿ ಯಾತಕ ಬೇಕ ಮಳ್ಳಿ ಸಿಂಗಾರ ಸಾಕ ಕೇಳಲೆ ಹುಡುಗ ಮಳ್ಳಿ ವಾವಳ್ಳಿ ಯಾಕೆ ವಿಷಾದಿ ಆಗನ ಬಾರ ಹಂಡ ಮೈತಿ ಜರ ಕಾಡತಿ ಆಗನಿಲ್ಲ ಸೂರ ತಿರ್ಕೊಲ್ಲ ಮಜೂರ ಗಡಿಗೆ ಬಂಗಾರ ಬೆಳ್ಳಿ ತರಬೇಕು ಏ ಅವ್ವ ಸಾಕಿ ಬೇಕರೆ ನಾಯಿನ ಯಪ್ಪ ಅವ ಕರೆ ನಾವು ಎಲ್ಲವ ಬಾಳೆಹಣ್ಣು ಮಾರೋ ಬಾಳೆಹಣ್ಣು ಹ್ಞೂನ್ರಿ ಇಬ್ರು ಕೂಡೆ ಮಾಡ್ತೇವೆ ನಾವ ಏನದು ವ್ಯಾಪಾರ ರೀ ಕುಂಬಾರ ಓಣಿ ಹಿಡಿದು 7 ಮರದಾರ ಓಣ್ಯಾಗ ದ್ಯಾಮೋನ್ ಗುಡಿ ಮುಂದ ಹಾಕಿ ಬಸವಂದವ್ರ ಗುಡಿ ಮುಂದ ಬಂದ ತಳಗ ಹಾಕಿರ್ತಾರ್ರಿ ಹಂಗ ನಾನು ಕೆರಿ ಒಂಡಿ ಇಳಿದು ಬಂದವನ ಮ್ಯಾಲಿಟ್ಟಿರ್ತ ನೋಡ್ರಿ ಕಬರ್ಗೇಡಿ ಅಪ್ಪರ್ಗೇಡಿ ನನ್ನ ಮಗನ ಎಲ್ಲಿ ಅದ ಮ್ಯಾಗ ಇಡೋದು ತೆಳಗಿಡೋದು ಬಾಳೆಹಣ್ಣ ರೀ ಅಕ್ಕಿ ಬುಟ್ಟಿ ತಳಗಿರ್ತೈತಿ ನಂದ ಬಾಳೆಹಣ್ಣ ಮ್ಯಾಕ್ ಇರ್ತೈತಿ ಹೌದು ಯಪ್ಪ ನಾವು ಕಾಯಿಪಲ್ಲೆ ಒಂದು 3-4 ನಮೂನಿ ತರ್ತೀವಲ್ಲ ನಾವು ಗುಂಪು ಇಟ್ಟಿರ್ತೀರ ಅದ್ರ ಮೇಲೆ ತಂದು ನೀವು ಬಾಳೆಹಣ್ಣು ಇರ್ತಾನ ಹಂಗ ಒಂದು ವ್ಯಾಪಾರ ಆಗತ್ತ ನಮ್ಮ ಬಾಳೆಹಣ್ಣಿನ ವ್ಯಾಪಾರ ಅಂದ್ರೆ ಇವನು ಬಾಳೆಹಣ್ಣ ನೋಡಿ ಯಪ್ಪ ಹಂಗಲ್ಲಿ ಕಡಿ ಇಂದ ಐತಿ ಹೇಳ್ಕೊಡ್ತೀಯ ಯಪ್ಪ ಇವನು ಇಟ್ಟು ದಪ್ಪ ಇಟ್ಟು ಅಂದ್ರೆ ನೋಡಿ ಬಾಳೆಹಣ್ಣ ತಲೆ ಬಾಳೆಹಣ್ಣ ನಾವು ಅಲ್ಲೇ ತೋರ್ಸಿದ ಅದು ಅಂತಿಂತ ಕಲರ್ ಇಲ್ಲ ಕುರಿ ಬಾಳೆಹಣ್ಣು ಯಪ್ಪ ಒಟ್ಟ ಹಿಡಿಸಂಗೆ ಇಲ್ಲ ಅಂದೆ ನಿಂದ ಯಾಕೆ ನಿಮ್ಮ ಅಪ್ಪಂದು ಇಳಿಸಂಗಲ್ಲ ಏನು ಬಾಯಿ ಅವೇನ ನಮ್ಮ ದೇಶದ ಬಾಳೆಹಣ್ಣು ಮಾಡಿದ್ನೆ ಎಲ್ಲಿ ವೆಸ್ಟ್ ಇಂಡೀಸ್ ಇಂತ್ರ ತರಿಸಿದ ಬಾಳೆಹಣ್ಣ ಭಾರಿ ಜಾತಿ ಬಾಳೆಹಣ್ಣ ಐತದ ಅಲ್ಲಿ ಬೇವ ಓಯಪ್ಪ ಇವು ಬರೀ ವೆಸ್ಟ್ ಇಂಡೀಸ್ ಬಗ್ಗೆ ಮಾತಾಡಕತ್ತಾಗ ನಾ ತಿಳ್ಕೊಬೇಕಾಗಿತ್ತ ಒಂದು ಮಕ್ಕ ಒಲಿಸ್ ನೋಡಿದ್ಯಾ ಮಗ ವೆಸ್ಟ್ ಇಂಡೀಸ್ ಇವ ಅದಕ್ಕೆ ವೆಸ್ಟ್ ಇಂಡೀಸ್ ಬಗ್ಗೆ ಮಾತಾಡ್ತಾನ ಅಲ್ಲಿ ನಮ್ಮ ಇಂಡಿಯಾದಾಗ ಎಂತಿಂತ ಬಾಳೆಹಣ್ಣು ಅದಾವ ಅಲ್ಲಿಗೆ ಮಲ್ಲಪ್ಪ ಮಾವನ ಅಂಗಡಿಯಾಗ ಒಂದು ಬೂದ್ ಕಲ್ಲರ್ ಬಾಳೆಹಣ್ಣು ತಗೊಂಡು ಬಾಯ ಆಗಿಟ್ರೆ ಮ್ಯಾಗಿನ ಉಸಿಲು ಮ್ಯಾಗಪ್ಪ ತೆಳಗಿನ ಉಸಿಲು ತೆಳಗಪ್ಪ ಯವ್ವ ಯಪ್ಪ ಇವು ಬೋಡಿ ನಿಂತೀವಿ ಮಾರುದ ಆತಲ್ಲ ಒಂದ್ ತುಸ ಐತಪ್ಪ ಮುಗಿಸ್ಕೊಂಡ್ ಬರ್ತೀನಿ ಹಂಗಂದ್ರ ಅವನು ಸ್ವಲ್ಪ ಜಲ್ದಿ ಮಾರ್ಕೊಂಡ್ ಬಿಡಿವಿ ನಾವು ಸ್ವಲ್ಪ ಗೋಲ್ಡ್ ಮನೆಗೆ ಹೋಗಿ ಲೆಕ್ಕ ಬರೀವದವು ನಾವು ಹೋಗ್ತೀನಿ ಈಗ ಹೊಂಟಪ್ಪ ಹಾಗೆ ಹೋಗೋಗ್ಬಿಟ್ಟೆ ಊಟ ಭಾಳ ತಿನ್ರಾಕ್ ಹೋಗ್ಬೇಡ್ರಿ ಎಷ್ಟು ಪೀಸಿದೆ ಬರ್ತೇನೆ ಆರಾಮ್ ನೋಡ್ಕೊಂಬಲ್ಲಗು ಬರ್ಲೆ ಹುಷಾರ ನೋಡ ಮಗ 35 ಆದ್ರೂ ಮದುವೆ ಆಗಿಲ್ಲ ಎಲ್ಲಿ ರುಕ್ಕು ನಿಮ್ಮಪ್ಪ ನೋಡಿದ್ರೆ ನನ್ನ ಬಾಳೆಹಣ್ಣಿನ ಅಷ್ಟು ಉದ್ದ ಇಲ್ಲ ಎತ್ತಿ ಎದಿ ಮ್ಯಾಲಿಟ್ಟು ಉಸುಲ್ ಕಟ್ಟಿ ಸಾಯ್ತಾನ ಮಗ ನೋಡ್ತಂತ ಏನು ತಿರ್ಸಿ ಹಾಕಿದೆ ಅಲ್ಲಿ ಅವ ಲವ್ ಮಾಡಿ ಕೈ ಕೊಟ್ಟಾಳೋ ನನ್ನ ಗೆಳೆಯಾಗ ಸತ್ತಾಗ್ಯಾಳೋ ತರ್ಸೋಡಿ ಕನ್ನಡದಾಳೋ ಅಲ್ಲ ಬಿಸ್ಕಿಟ್ ತಿನ್ಕೊಂಡಾಳೋ ದೋಸ್ತ ಬ್ಯಾಡೋ ದೋಸ್ತ ಕೇಳೋ ಕೇಳೋ ನನ್ನ ಹಾಳು ಮಾಡಿ ನಿಂತಿಡದಾಳೋ ದೋಸ್ತ ಹೇಳು ಕೇಳು ಹಾಳು ಮಾಡಿ ನಿಂತಿಡದಾಳೋ ಅಲ್ಲ ನಮಸ್ಕಾರ ಶ್ಯಾಮ ಅಲ್ಲೇ ರೊಕ್ಕನು ಇಲ್ಲೇ ಅದಾಗಲ್ಲಿ ಈಕಿನೇ ಪರಿಚಯ ಮಾಡ್ಕೊಂಡಿ ಹ್ಞೂ ಇಬ್ರು ಕುಡಿಯೋ ಮಾಡ್ತೇವೆ ನಾವು ವ್ಯಾಪಾರನ ಬಾಬಾ ಮಗನ ಇಬ್ರು ಕೂಡ ಮಾಡ್ತಾರಂತೆ ವ್ಯಾಪಾರ ಲೇ ಮಗನ ನಾನಾಕಿ ಪಿರುತಿ ಮಾಡಾಕತ್ತೇವೆ ಪಿರುತಿ ಯಾರ ನೀನು ಈಕಿ ರುಕ್ಕು ನೀನು ಪ್ರೀತಿ ಮಾಡಾಕ್ತೀರ ಮಬ್ಬ ಸೊಳೆ ಮಗನ ಆಕಿನ ನಾ 3 ತಿಂಗಳಾತ ಮಾಡಾಕತ್ತೆ ಏನು ಪ್ರೀತಿನ ಇನ್ನೂ ನಾವು ನೀ 3 ತಿಂಗಳಾಗ ಅದನ ಲೇ ಮಗನ ಆಕಿ ಬುಟ್ಟಿ ತಳ ಹೊಡೆದನ 9 ತಿಂಗಳಾತ ಆದ್ರೂ
ತಳ ಹೊಸದ ಐತಲ್ಲ ಏನು ಅಲ್ಲಿ ಹೊಡೆದನಿ, ಸಿಕ್ಕಾಪಟ್ಟೆ ಗುದ್ದಾಡಿ ಹೊಡೆದನಿ. ಮತ್ತೆ ಅದನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ಹೊಸ ಬುಟ್ಟಿ ಕೊಡ್ಸೀನಿ. ಅಲ್ಲೋ ಮರೆ ಅವ ಹೊಸ ಕೊಡ್ಸಲ್ಲ ಬಿಡ್ತಿದ್ದ ನೀವು ಹೊಸ ಕೊಡ್ಸಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಕೈಲಿ ಹಾಕಿ ಒದಿಸ್ತಿದ್ವಿ ಒದಿಸ್ತಿದ್ದಿ ಆದ್ರೂ ರುಕ್ಕು ನಿನ್ನಕ್ಕಿಂತ ನಿನ್ನ ಬುಟ್ಟಿ ತಳನ ಭಾರಿ ಇತ್ತು ಬಿಡ್ಲಿ. ಭಾರಿ ಐತಿ ಅಂತ ಕಣ್ಣು ಹಾಕಾಕ್ ಹೋಗ್ಬೇಡಿ ಮಂಗ ನನ್ನ ಮಗನ, ಅದ ನನ್ನ ಪೆಟ್ಟಿಗೆ ಐತಿ. ಏ ನಿಮ್ಮ ಬಾಯಾಗ ಬೋಳ ಬದ್ನಿಕಾಯಿ ತುರುಕಲಿ ಸರ್, ನಾವ್ ವ್ಯಾಪಾರ ಮಾಡಕ್ ಹೋಗ್ಬೇಕು. ನಿಮ್ದೇ ಹಚ್ಚಿರಿ ಹಿಡ್ಕೊ. ಏ ರುಕ್ಕು ಹಿಂಗ ಬಿಟ್ಟು ಹೋದ್ರೆ ಹೆಂಗ್ರಿ? ನಿನ್ನ ಸಲುವಾಗಿ ನಾನು ಬಂಗಾರದ ಚೊಕ್ಕ ತರ್ಸೀನಿ. ಅಲ್ಲದೆ ನೀನು ಮನುಷ್ಯನ ಹೇಳ್ಯಾರ ಹೋಗಲ್ಲ ಚೊಕ್ಕ. ಹಂಗಂದ್ರೆ ಕಾಯಿಪಲ್ಲೆ ವ್ಯಾಪಾರ ಮಾಡ್ಕೊಂಡು ಬರ್ಲಪ್ಪ. ಏ ಮಾಸ್ತರ ನೀವ್ರಿ ನಾವು ಏನು ಇನ್ನೊಂದು ಆರ್ಡರ್ ಹೋಗಿರಿ. ಚಂದ್ರಕಾಳಿ ಸೀರಿ ಬಂದ ಚಂದ್ರಕಾಳಿ ಸೀರಿ ಬಂದ ಎದ್ದು ನಿಂತಬಾರ್ದು, ಕುಂತಲ್ಲೇ ಸಿಎಂ ಸಾಹೇಬನ್ನ ಬರಮಾಡಿಕೊಳ್ಬೇಕು. ಜೋರಾದ ಚಪ್ಪಾಳೆ ಮುಖಾಂತರ ಬಸವರಾಜ್ ಸಂಗ್ರಾಜ್ ಸಿಎಂ ಮಾಡದೊರೆ, ಸಿಎಂ ಬಸವರಾಜ್ ಸಂಗ್ರಾಜ್
ಈಗ ನೂತನ ಸಿಎಂ ಬಸವರಾಜ ಸಂಗಳೆ ಸಾಹೇಬರಿಂದ ಪ್ರತಿಜ್ಞಾವಿಧಿ ತದನಂತರ ಆಮೇಲೆ ತಮ್ಮ ತಮ್ಮ ಆಹ್ವಾನಗಳನ್ನ ಶ್ರೀ ಬಸವೇಶ್ವರ ದೇವಸ್ಥಾನದ ಕಡೆ ಸ್ವೀಕರಿಸುತ್ತಾರೆ. ತಮ್ಮ ಮನವಿಗಳನ್ನ ಆಮೇಲೆ ತಲುಪಿಸುತ್ತಾರೆ. ಸಿಎಂ ಸಾಹೇಬರ ಜೊತೆ ಅವರ ಮಂತ್ರಿಮಂಡಲವು ಕೂಡ ಆಗಮಿಸಿದ್ದು ತಾವು ಚಪ್ಪಾಳೆ ಬಾರಿಸುವ ಮುಖಾಂತರ ನಾಡದೊರೆ ಸಿಎಂ ಹಾಗೂ ಅವರ ಮಂತ್ರಿಮಂಡಲವನ್ನ ಸ್ವಾಗತಿಸಬೇಕು. ಜೋರಾದ ಚಪ್ಪಾಳೆ ಬರಬೇಕು. ದಯಮಾಡಿ ಕಲಾಭಿಮಾನಿಗಳು ನೂತನ ಸಿಎಂ ಹಾಗೂ ಅವರ ಮಂತ್ರಿಮಂಡಲಕ್ಕೆ ಸ್ವಾಗತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಯಾರು ಕೂಡ ರಾಜ್ಯಪಾಲರ ಬಂದು ಅವರಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಬೇಕು. ರಾಜ್ಯಪಾಲರ ಪ್ರತಿಜ್ಞಾವಿಧಿ ನೂತನ ಸಿಎಂ ಹಾಗೂ ಅವರ ಮಂತ್ರಿಮಂಡಲಕ್ಕೆ. ನಾನು ಬಸವರಾಜ ಎಂಬ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣದ ರೂಪವಾಗಿ ನಿರ್ಧರಿಸುತ್ತೇನೆ. ಭಯ, ಯಾವ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆ ಎಂದು ಕುವಿಹಾಳ ಬಸವಣ್ಣ ದೇವರ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ನಾನು ಬಸವರಾಜ ಎಂಬುವ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪರ್ಯಾಲೋಚನೆ ತರಲಾಗಿ ತಿಳಿದಿರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆ ಅಗತ್ಯವಾಗಬಹುದು. ಈ ಸಂದರ್ಭದಲ್ಲಿ ಅನ್ಯಥಾ ಯಾರದೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಿರಂಗಪಡಿಸುವುದಿಲ್ಲ ಎಂದು ಕುವಿಹಾಳ ಬಸವಣ್ಣ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ನಾನು ಪ್ರತಾಪಗೌಡ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಬಸವಣ್ಣನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೇನೆ. ನಮ್ಮೂರಿನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂತ ನೂತನ ಸಿಎಂ ಬಸವರಾಜ ಸಂಗಡ ಹಾಗೂ ಅವರ ಮಂತ್ರಿಮಂಡಲಕ್ಕೆ ಅಭಿನಂದನೆಗಳು. ಅವರ ಜನಪರ ಕಾರ್ಯಗಳು ಇನ್ನೂ ಮುಂದುವರಿಯಲಿ ಅಂತ ಆಶಿಸ್ತಾ ನಮ್ಮೂರಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಿಎಂ ಸಾಹೇಬರು ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಇಂದು ಮುಂದೆ ಪ್ರಾರಂಭ